ಧನುರಾಶಿ, ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು. ಆಗ ನಿಮ್ಮ ಗೌರವ ಹೆಚ್ಚಾಗತ್ತೆ. ಅಂದರೆ ಆತ್ಮ ಪ್ರಶಂಸೆ ಅಂತ ಏನು ನಾವು ವ್ಯಾಖ್ಯಾನ ಮಾಡ್ತೀವಿ ಅದನ್ನು ನಿಲ್ಲಿಸಬೇಕು. ಇದರ ಜೊತೆಗೆ ಪರನಿಂದೆಯೂ ಕೂಡ ನಿಲ್ಲಬೇಕು. ಬೇರೆಯವರನ್ನ ತೆಗಳುವಂಥದ್ದು, ನಿಮ್ಮನ್ನು ನೀವೇ ಹೊಗಳಿಕೊಳ್ಳುವಂಥದ್ದು, ಇದು ಎರಡೂ ನಿಂತರೆ ನಿಮ್ಮ ಗೌರವ ಹೆಚ್ಚಾಗಬಹುದು ಅಂತ ಅರ್ಥ. ಆರೋಗ್ಯ ಸುಧಾರಣೆಯಾಗ್ತಕ್ಕಂತಹ ಸೂಚನೆ. ಉದ್ದೇಶವನ್ನು ಒಳ್ಳೆಯದಾಗಿಟ್ಟುಕೊಂಡು ಯಾವುದೇ ಕೆಲಸಕ್ಕೆ ಪ್ರಯತ್ನ ಮಾಡಿ ನಿಮಗೆ ಒಳ್ಳೆಯದಿದೆ, ಶುಭ ಇದೆ. ಯಾರೋ ಸಹಕರಿಸ್ತಾರೆ, ಯಾರ್ದೋ ಸಹಾಯ ಸಿಕ್ಕತ್ತೆ, ಗುರಿಯನ್ನು ತಲುಪ್ತೀರಿ, ಅಂದುಕೊಂಡಿದ್ದನ್ನು ಸಾಧಿಸ್ತೀರಿ ಅನ್ನುವಂಥದ್ದು ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸುಸಮಯ. ಆದರೆ ಸ್ವಾರ್ಥಪರವಾಗಿ ಬೇಡ, ನಿಸ್ವಾರ್ಥವಾಗಿ ನೀವು ಮಾಡುವಂತಹ ಪ್ರಯತ್ನ, ಕೆಲಸ ಕಾರ್ಯಗಳು ಸಮಾಜಕ್ಕೆ ಉತ್ತಮವಾದಂತಹ ಕೊಡುಗೆಯಾಗುತ್ತೆ, ಒಳ್ಳೆಯ ಸಂದೇಶ ಹೋಗುತ್ತೆ, ನಿಮಗೂ ಕೂಡ ಅನುಕೂಲಕರವಾಗಿ ಕೆಲಸ ಮಾಡುತ್ತೆ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಅವಕಾಶ, ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ಉತ್ತಮವಾದಂತಹ ಸಮಯ, ಸ್ವಲ್ಪ ದೂರ ಪ್ರಯಾಣ ಮಾಡ್ತಕ್ಕಂತಹ ಯೋಗ, ಇವೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ನಿಮ್ಮ ಗುರುಗಳ ಪ್ರಾರ್ಥನೆಯನ್ನು ಮಾಡಿ, ಅನುಕೂಲ ಇರತಕ್ಕಂಥವ್ರು ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಅವರ ಮಾತನ್ನು ಕೇಳಿ, ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡಿ. ಧನುರಾಶಿಯವರು ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡುವಾಗ ಕಣ್ಣನ್ನು ಮುಚ್ಚಿಕೊಂಡು ಗುರುಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ, ಅವರ ಚಿತ್ರಣವನ್ನು ಮನಸ್ಸಿನಲ್ಲಿ ತಂದುಕೊಳ್ತಾ, ಒಂದೇ ಗುರುಪದದ್ವಂದ್ವಂ ಆವಾಂಗ್ ಮನಸಗೋಚರಂ ರಕ್ತ ಶುಕ್ಲ ಪ್ರಭಾಮಿಶ್ರಂ ಅತ್ಯರ್ಕಂ ತ್ರೈಪುರಂ ಮಹಃ. ಒಂದೇ ಗುರುಪದದ್ವಂದ್ವಂ ಮಸ್ತಕೆ ಯಸ್ಯ ರಾಜತೆ ಶಾಂಭವಂಚ ತಯೋರ್ಮಧ್ಯೆ ತಸ್ಯ ಶ್ರೀ ಪಾದುಕಾ ಸ್ಮೃತಿ ಎಂಬುದಾಗಿ 8 ಬಾರಿ ಹೇಳಿಕೊಳ್ಳಿ. ಗುರುವಿನ ಕೃಪೆಗೆ ಪಾತ್ರರಾಗಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ಕೆಲಸದಲ್ಲಿ ನೀವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದರೆ ಜಯಶೀಲರಾಗ್ತೀರಿ. ಆ ಪ್ರಾಮಾಣಿಕತೆ ಸ್ಪಷ್ಟವಾಗಿರಲಿಲ್ಲ ಅಂತಾದರೆ ಅಲ್ಲಿ ನೀವು ಒಳಿತನ್ನು ನಿರೀಕ್ಷೆ ಮಾಡುವಂಥದ್ದು ತಪ್ಪಾಗತ್ತೆ, ಅದಕ್ಕೆ ಅವಕಾಶಗಳು ಕಡಿಮೆ ಆಗುತ್ತೆ. ಜ್ಞಾಪಕದಲ್ಲಿರಬೇಕಾಗತ್ತೆ. ಕಾನೂನಿನ ವಿಚಾರದಲ್ಲಿ, ನ್ಯಾಯಾಲಯದ ವಿಚಾರದಲ್ಲಿ ತುಂಬ ಗೊಂದಲಗಳಿರುತ್ತೆ. ಅನುಭವಿಗಳ ಭೇಟಿ ಮತ್ತು ಸಲಹೆ ಸಿಕ್ಕಿದರೂ ಕೂಡ ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದಾಗತ್ತೆ. ಸದ್ವಿನಿಯೋಗ ಆಗಬೇಕಲ್ಲ, ಆ ಪ್ರಯತ್ನ ನಿಮ್ಮಲ್ಲಿ ಇರಬೇಕಲ್ಲ, ಪ್ರಾಮಾಣಿಕತೆ ನೀವು ತೋರಿಸ್ಬೇಕಲ್ಲ, ಇದು ಬಹಳ ಮುಖ್ಯವಾಗುತ್ತೆ. ಉಪಯೋಗಿಸ್ತಕ್ಕಂತಹ ವಾಹನದಲ್ಲಿ ಏನೋ ಸಮಸ್ಯೆ ಕಾಣಬಹುದು, ಎಚ್ಚರ ಇರಲಿ. ಹಣದ ಕೊರತೆಯಿಂದ, ದುಡ್ಡಿನ ಅಭಾವ, ನೀವು ಮಾಡಬೇಕಾದಂತಹ ಕೆಲಸ ಅರ್ಧಕ್ಕೆ ನಿಂತು ಹೋಗ್ಬೋದು. ಇದಕ್ಕೆಲ್ಲ ಗ್ರಹಚಾರ ಕಾರಣ. ಇವತ್ತೇ ಹೀಗಾಗಬೇಕಲ್ಲ ಅನ್ನೋದಕ್ಕೆ ಏನು ಅನ್ನುವಂಥದ್ದು. ಹೊಸ ಹೊಸ ವಿಚಾರಗಳನ್ನು ತಿಳಿಯೋದಕ್ಕೆ ಬಹಳ ಉತ್ಸುಕರಾಗಿರ್ತೀರಿ, ತಿಳ್ಕೊಳ್ತೀರಿ. ಅದರ ಸದ್ವಿನಿಯೋಗ ಆಗಲಿ. ದುರ್ಗಾರಾಧನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಸರ್ಕಾರಿ ನೌಕರರಿಗೆ ಒತ್ತಡ ಕಡಿಮೆ, ಆದರೆ ಆಲಸ್ಯ ಬೇಡ ಅಂತಕ್ಕಂಥದ್ದು. ಸಾಹಿತ್ಯ, ತತ್ವಶಾಸ್ತ್ರ, ಸಿದ್ಧಾಂತ, ಹಿರಿಯರ ಮಾತು, ದೊಡ್ಡವರ ಜೀವನ ಸಾಧನೆ, ಇದರ ಬಗ್ಗೆ ಎಲ್ಲ ಒಂದಷ್ಟು ಮನಸ್ಸು ಹೋಗ್ಬೋದು. ಆದರೆ ಅದನ್ನು ಅಭ್ಯಾಸ ಮಾಡುವಂಥದ್ದು, ಕೇಳುವಂಥದ್ದು, ಜೀವನದಲ್ಲಿ ಅದನ್ನು ರೂಢಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುವಂಥದ್ದಾಗತ್ತೆ. ವ್ಯಾಪಾರ, ವ್ಯವಹಾರ, ಅಧ್ಯಯನ, ಈ ರೀತಿಯ ವಿಚಾರಗಳಲ್ಲೂ ಕೂಡ ಮನಸ್ಸು ಮತ್ತೆ ಮತ್ತೆ ಮೇಲ್ಮಟ್ಟಕ್ಕೆ ಹೋಗಬೇಕು ಅನ್ನುವಂತಹ ತುಡಿತದಲ್ಲಿರುತ್ತೆ. ಬಹಳ ಉತ್ತಮವಾದಂತಹ ದಿವಸ. ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸರಿಯಾದಂತಹ ರೀತಿಯಲ್ಲಿ ಪ್ರಯತ್ನವನ್ನು ನಡೆಸಿ ಶುಭ ಸಿಕ್ಕುವಂಥದ್ದು. ಆತ್ಮೀಯರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗತ್ತೆ. ಹಿಂದೆ ಮಾಡಿದಂತಹ ವ್ಯಾಪಾರ, ವ್ಯವಹಾರ, ಇದರಲ್ಲಿ ಏನಾದರೂ ನಷ್ಟ ಬಂದಿದ್ದರೆ ಈ ದಿವಸ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಕ್ಕತ್ತೆ. ಅಂತಹ ಉತ್ತಮವಾದಂತಹ ವ್ಯವಹಾರಕ್ಕೆ ದಾರಿಯಾಗುವಂಥದ್ದಿದೆ. ರೋಗಿಗಳಿಗೆ ಹಣ್ಣನ್ನು ಕೊಡಿ, ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಸಣ್ಣ ಪ್ರಯತ್ನವನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಎಲ್ಲಿ ಎಚ್ಚರ ತಪ್ಪಿದರೂ ಕೂಡ ಆ ಸವಾಲುಗಳ ಸಮಸ್ಯೆಗಳಾಗಿ ಕಠಿಣವಾದಂತಹ ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಕೊಡಬಹುದು. ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ, ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ, ಆದರೆ ತಾಳ್ಮೆ ಬೇಕು.
ಧೈರ್ಯ ಇದೆ ಅಂತ ಹೇಳಿ ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ರೆ ಕಷ್ಟವಾಗುತ್ತೆ. ಮಾನಸಿಕವಾಗಿ ತುಂಬ ಹೆದರಿಕೆ, ಆತಂಕ, ಭಯ ಇದೆಲ್ಲವನ್ನ ಇದ್ದರೂ ಗೊತ್ತಿಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ಧೈರ್ಯವಾಗಿ ಎದುರಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ಕವಚವನ್ನು ಹಾಕ್ಕೊಂಡ್ಬಿಟ್ಟಿರ್ತೀರಿ. ಒಳಗಡೆ ಏನೋ ಹೆದರಿಕೆ ಇರುತ್ತೆ, ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಅದು ಅಧೈರ್ಯವನ್ನು ಎಲ್ಲಿ ಬೇರೆಯವರಿಗೆ ಹೇಳಿದಾಗ ಆಗ್ಬಿಡುತ್ತೋ, ಬೇರೆಯವರು ಎಲ್ಲಿ ಗುರುತಿಸ್ಬಿಡ್ತಾರೋ ಅಂತಕ್ಕಂತಹ ಭಯ ಮತ್ತಷ್ಟು ಕಾಡುವಂಥದ್ದು. ದಿನಪೂರ್ತಿ ಕಷ್ಟಪಟ್ಟು ಸಾಯಂಕಾಲದ ವೇಳೆಗೆ ಸ್ವಲ್ಪ ವಿಶ್ರಾಂತಿಗೆ ಜಾರುತ್ತೀರಿ. ಅದರ ಉತ್ತಮವಾದಂತಹ ಫಲವೂ ಕೂಡ ನಿಮ್ಮ ಪರವಾಗಿ ಸಿಕ್ಕುವಂಥದ್ದಾಗುತ್ತೆ. ಈ ದಿವಸ ಒಟ್ಟಾರೆ ಒತ್ತಡದಿಂದ ಪ್ರಾರಂಭವಾಗುವಂತಹ ದಿವಸ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೂ ಕೂಡ ಅತಿಯಾದಂತಹ ಒತ್ತಡ ಇರುತ್ತೆ. ಆದರೆ ಆ ಒತ್ತಡಕ್ಕೆ ಅನುಗುಣವಾಗಿ ನಿಮಗೆ ಪ್ರತಿಫಲ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದು ಸಮಾಧಾನವನ್ನು ಕೊಡುತ್ತೆ. ಕುಟುಂಬದ ಕೆಲಸಕ್ಕೆ ಹೆಚ್ಚು ಒತ್ತಡ ಕೊಡೋದಕ್ಕೆ ಸಾಧ್ಯತೆಗಳು ಆಗ್ತಾ ಹೋಗುತ್ತೆ. ನಿಮ್ಮ ಕೆಲಸದ ಜೊತೆಗೆ ಮನೆ ಬಗ್ಗೆಯೂ ಕೂಡ ಹೆಚ್ಚಿನ ಗಮನ ಇರುತ್ತೆ. ಅನಾರೋಗ್ಯ ಪೀಡಿತರಿಗೆ ಆರೋಗ್ಯ ಸುಧಾರಣೆಯಾಗ್ತಕ್ಕಂತಹ ಸೂಚನೆಗಳಿದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.